ವ್ಯವಸ್ಥೆ. ಮಧ್ಯಕಾಲೀನ ಯುಗದಲ್ಲಿ ಊಳಿಗಮಾನ್ಯ ಪದ್ಧತಿ, ಇದರ ಬಗ್ಗೆ ನಾವು ಒಂದಿಷ್ಟು ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊತಾ ಬರೋಣ. ಏನೆಲ್ಲ ಅಂಶಗಳಿದ್ದಾವೆ ಅಂತ ನೋಡ್ತಾ ಬಂದರೆ, ಈ ಊಳಿಗಮಾನ್ಯ ಪದ್ಧತಿ ಯಾವ ಪ್ರದೇಶದಲ್ಲಿ ಬೆಳೆದು ಬಂತು ಅನ್ನೋದನ್ನು ನಾವು ಮೊದಲ ಭಾಗದಲ್ಲಿ ನೋಡೋಣ. ಊಳಿಗಮಾನ್ಯ ವ್ಯವಸ್ಥೆ ಏನಿದೆ, ಇದು ಬೆಳೆದು ಬಂದದ್ದು ಯುರೋಪಿನ ಪಶ್ಚಿಮ ಭಾಗದಲ್ಲಿ ಅಥವಾ ಪಶ್ಚಿಮ ಯುರೋಪ್ನಲ್ಲಿ, ಅಂದರೆ ಈಗಿನ ಯುರೋಪಿನ ಪಶ್ಚಿಮ ಭಾಗ ಅಂತಂದರೆ ಇಂಗ್ಲೆಂಡ್, ಸ್ಪೇನ್, ಪೋರ್ಚುಗಲ್, ಫ್ರಾನ್ಸ್, ಇಟಲಿ, ಈ ಎಲ್ಲ ದೇಶಗಳನ್ನು ಒಳಗೊಂಡಂತಹ ಭಾಗ. ಕಾಲ ಯಾವುದು ಅಂತ ಕೇಳಿದರೆ 5ರಿಂದ 12ನೇ ಶತಮಾನ, ಸುಮಾರು 700 ವರ್ಷಗಳ ಕಾಲ ಈ ಊಳಿಗಮಾನ್ಯ ವ್ಯವಸ್ಥೆ ಇತ್ತು ಅಂತ ನೋಡ್ತೀವಿ. ಯಾವಾಗ ಶುರುವಾಯಿತು ಅಂತ ಕೇಳಿದರೆ, ರೋಮನ್ ಸಾಮ್ರಾಜ್ಯದ ಅವನತಿಯೊಂದಿಗೆ ಈ ಊಳಿಗಮಾನ್ಯ ವ್ಯವಸ್ಥೆ ಆರಂಭ ಆಗತ್ತೆ ಮತ್ತು ರಾಷ್ಟ್ರೀಯ ಪ್ರಭುತ್ವಗಳ ಉದಯದೊಂದಿಗೆ ಅದು ಅಂತ್ಯಗೊಳ್ಳುತ್ತೆ. ಹೀಗೆ ಒಂದು ರಾಜಪ್ರಭುತ್ವದ ಅವನತಿಯಿಂದ ಆರಂಭ, ಪ್ರಬಲ ರಾಷ್ಟ್ರೀಯ ಪ್ರಭುತ್ವಗಳ ಉದಯದೊಂದಿಗೆ ಅಂತ್ಯ. ಇದನ್ನು ನಾವು ತುಂಬ ಗಮನದಲ್ಲಿ ಇಟ್ಕೊಂಡಿರಬೇಕು. ರಾಜಪ್ರಭುತ್ವ ದುರ್ಬಲವಾಗಿದ್ದಂತಹ ಸಂದರ್ಭದಲ್ಲಿ ಒಂದು ಪರ್ಯಾಯ ವ್ಯವಸ್ಥೆ ಬೇಕಿತ್ತು. ಆ ಪರ್ಯಾಯ ವ್ಯವಸ್ಥೆಯಾಗಿ ಹುಟ್ಟಿಕೊಂಡಿದ್ದೇ ಊಳಿಗಮಾನ್ಯ ಪದ್ಧತಿ. 700 ವರ್ಷಗಳ ಒಂದು ಪರ್ಯಾಯ ವ್ಯವಸ್ಥೆ ಇದ್ದಂಥದ್ದು. ಇಲ್ಲಿ ರಕ್ಷಣೆ ಮತ್ತು ಸೇವೆ ಇದು ಬಹಳ ಮುಖ್ಯವಾದಂತಹ ಒಂದು ಲಕ್ಷಣ ಊಳಿಗಮಾನ್ಯ ವ್ಯವಸ್ಥೆಯಲ್ಲಿ. ರಾಜನೋ, ಕುಲೀನನೋ, ಸರದಾರನೋ, ಹಿಡುವಳಿದಾರನೋ ರಕ್ಷಣೆಯನ್ನು ಕೊಡ್ತಾ ಇದ್ದ. ಅದಕ್ಕೆ ಪ್ರತಿಯಾಗಿ ಆ ರಕ್ಷಣೆಯನ್ನು ಪಡೆದಂತಹ ವ್ಯಕ್ತಿ ಅಥವಾ ವ್ಯಕ್ತಿಗಳ ಸಮೂಹ ರಾಜನಿಗೆ ಅಥವಾ ಕುಲೀನನಿಗೆ, ಸರದಾರನಿಗೆ ಸೇವೆಯನ್ನು ಕೊಡಬೇಕಿತ್ತು, ಶ್ರಮವನ್ನು ಕೊಡಬೇಕಿತ್ತು. ಹೀಗೆ ಸೇವೆ ಮತ್ತು ಶ್ರಮ ಆಧಾರಿತವಾಗಿದ್ದಂತಹ ಒಂದು ವ್ಯವಸ್ಥೆ ಅದು ಊಳಿಗಮಾನ್ಯ ವ್ಯವಸ್ಥೆ. ಮುಂದುವರೆದು ಒಂದು ವ್ಯಾಖ್ಯೆಯನ್ನು ನಾವು ನೋಡೋದಾದರೆ, ವಿಕೇಂದ್ರೀಕೃತವಾದಂತಹ ಆಡಳಿತ. ಈ ಊಳಿಗಮಾನ್ಯ ವ್ಯವಸ್ಥೆಯಲ್ಲಿ ಆಡಳಿತ ರಾಜನಿಂದ ಕುಲೀನರಿಗೆ, ಕುಲೀನನಿಂದ ಸರದಾರರಿಗೆ, ಸರದಾರನಿಂದ ಹಿಡುವಳಿದಾರನಿಗೆ, ಹಿಡುವಳಿದಾರನಿಂದ ರೈತನಿಗೆ ಅಥವಾ ಜೀತದಾಳುವಿಗೆ ಅಥವಾ ಕಾರ್ಮಿಕರಿಗೆ ಹೀಗೆ ಹಂಚಲ್ಪಟ್ಟಿತ್ತು. ಇದು ವಿಕೇಂದ್ರೀಕೃತ ಆಡಳಿತ. ಆ ಹಂಚಿಕೆ ಯಾವುದನ್ನಾಧರಿಸಿತ್ತು ಅಂತ ಕೇಳಿದರೆ, ಭೂಮಿಯನ್ನಾಧರಿಸಿತ್ತು. ರಾಜ ತನ್ನ ಭೂಮಿಯನ್ನು ಕುಲೀನನಿಗೆ ಕೊಡ್ತಿದ್ದ, ಕುಲೀನ ಸರದಾರನಿಗೆ ಕೊಡ್ತಿದ್ದ, ಅಥವಾ ರಾಜ ಹಿಡುವಳಿದಾರನಿಗೆ ಕೊಡ್ತಿದ್ದ, ಹಿಡುವಳಿದಾರ ರೈತರಿಂದ, ಕಾರ್ಮಿಕರಿಂದ, ಜೀತದಾಳುಗಳಿಂದ ಉಳುಮೆಯನ್ನು ಮಾಡಿಸ್ತಿದ್ದ. ಈ ತರಹ ಒಂದು ವಿಕೇಂದ್ರೀಕೃತವಾದ ಆಡಳಿತ, ಅಂದರೆ ಅಧಿಕಾರ ಅನೇಕರಲ್ಲಿ ಹಂಚಿಕೆಯಾಗಿರುವಂಥದ್ದು. ಆ ಹಂಚಿಕೆಗೆ ಆಧಾರ ಏನು ಅಂತ ಕೇಳಿದರೆ ಭೂಮಿ, ಹಾಗೂ ಭೂಮಿ ಆಧಾರಿತವಾದಂತಹ ಹಂಚಿಕೆಯನ್ನು ಒಳಗೊಂಡಂತಹ ಒಂದು ಆರ್ಥಿಕ ವ್ಯವಸ್ಥೆ ಕೂಡ ಹೌದು. ಇದು ಊಳಿಗಮಾನ್ಯ ವ್ಯವಸ್ಥೆಯ ಒಂದು ವಿಶೇಷತೆ. ಬಹಳ ಮುಖ್ಯವಾಗಿ ಈ ಊಳಿಗಮಾನ್ಯ ವ್ಯವಸ್ಥೆಯನ್ನು ಇಂಗ್ಲಿಷ್ನಲ್ಲಿ ಫ್ಯೂಡಾಲಿಸಮ್ ಅಂತ ಕರೀತಾರೆ. ಈ ಫ್ಯೂಡಾಲಿಸಮ್ ಎನ್ನುವಂತಹ ಇಂಗ್ಲಿಷ್ ಭಾಷೆಯ ಶಬ್ದ ಏನಿದೆ, ಅದು ಜರ್ಮನ್ ಭಾಷೆಯಿಂದ ಬಂದಿರೋದು. ಅನೇಕ ಸಲ ಕೇಳ್ತಾರೆ, ಊಳಿಗಮಾನ್ಯ ವ್ಯವಸ್ಥೆಯು ಯಾವ ಭಾಷೆಯಿಂದ ಬಂದಿದೆ ಅಂತ. ಆಗ ನಮಗೆ ಬೇಕಾದ ಉತ್ತರ ಜರ್ಮನ್ ಭಾಷೆ. ಹಾಗಾದರೆ ಫ್ಯೂಡಾಲಿಸಮ್ ಎಂಬ ಪದ ಯಾವ ಪದದಿಂದ ಬಂದಿದೆ ಅಂತ ಕೇಳಿದರೆ, ಅದು ಫ್ಯೂಡ್ ಎಂಬ ಪದದಿಂದ ಬಂದಿದೆ. ಫ್ಯೂಡ್ ಎಂಬುದು ಯಾವ ಭಾಷೆಯ ಪದ? ಜರ್ಮನ್ ಭಾಷೆಯ ಪದ. ಹಾಗೂ ಫ್ಯೂಡ್ ಎಂಬ ಶಬ್ದದ ಅರ್ಥ ಏನು ಅಂತ ಕೇಳಿದರೆ, ಭೂಮಿಯ ಒಂದು ಸಣ್ಣ ತುಂಡು ಅಂತ ಅರ್ಥ. ಅಲ್ಲಿಗೆ ಇದರ ಅರ್ಥ ಕೂಡ ಏನು ಹೇಳ್ತದೆ ಅಂತಂದರೆ, ಭೂ ಆಧಾರಿತ ಅರ್ಥವ್ಯವಸ್ಥೆ. ಭೂಮಿಯ ಒಂದು ಸಣ್ಣ ತುಂಡು. ಆ ಸಣ್ಣ ತುಂಡು ಆರಂಭದಲ್ಲಿ ರಾಜನಿಂದ ಪಡೆಯಲ್ಪಟ್ಟಂತಹ ವಿಶಾಲವಾದ ಭೂಮಿ ಕೊನೆಗೆ ಜೀತದಾಳುವಿಗೆ ಬಂದು ತಲುಪುವಾಗ ಒಂದು ಸಣ್ಣ ತುಂಡಾಗಿರುತ್ತಿತ್ತದು ಅನ್ನೋದನ್ನು ಸೂಕ್ಷ್ಮವಾಗಿ ಹೇಳುತ್ತೆ. ಅಲ್ಲಿಗೆ ಫ್ಯೂಡಾಲಿಸಮ್ ಎಂಬ ಇಂಗ್ಲಿಷ್ ಭಾಷೆಯ ಪದ ಜರ್ಮನ್ ಭಾಷೆಯ ಫ್ಯೂಡ್ ಎಂಬ ಪದದಿಂದ ಬಂದಿದೆ. ಫ್ಯೂಡ್ ಎಂದರೆ ಭೂಮಿಯ ಒಂದು ತುಂಡು ಅಂತ ಅರ್ಥ. ಆರಂಭಿಕವಾಗಿ ನಾವು ಇಷ್ಟು ಮಾಹಿತಿಯನ್ನು ತಿಳ್ಕೊಂಡ ಮೇಲೆ, ಇದು ಮಾಲೀಕತ್ವ ಮತ್ತು ಉಳುಮೆ ಆಧಾರಿತ ಶ್ರೇಣೀಕೃತ ವ್ಯವಸ್ಥೆ ಅನ್ನೋದನ್ನು ನೆನಪಿಟ್ಕೋಬೇಕು. ಇದೊಂದು ಶ್ರೇಣೀಕೃತ ವ್ಯವಸ್ಥೆ. ಈ ಶ್ರೇಣೀಕೃತ ವ್ಯವಸ್ಥೆಯ ಟಾಪಲ್ಲಿ ರಾಜ ಬರ್ತಾನೆ, ಆಮೇಲೆ ಕುಲೀನ, ಆಮೇಲೆ ಸರದಾರ, ಆಮೇಲೆ ಹಿಡುವಳಿದಾರ, ಆಮೇಲೆ
ರೈತ ಅಥವಾ ಕಾರ್ಮಿಕರು ಬರ್ತಾರೆ. ಒಂದು ಶ್ರೇಣೀಕೃತವಾದಂತಹ ವ್ಯವಸ್ಥೆ. ಹಿಡುವಳಿದಾರ ರೈತ ಅಥವಾ ಜೀತದಾಳು ಹಿಡುವಳಿದಾರನಿಂದ ಭೂಮಿಯನ್ನು ಪಡೆದವ. ಹಾಗೆ ಈ ಶ್ರೇಣೀಕೃತ ವ್ಯವಸ್ಥೆಯ ಕೊನೆಯಲ್ಲಿ ರೈತ ಅಥವಾ ಗುಲಾಮ ಕಾರ್ಮಿಕ ಇದ್ದರೆ ಅವನ ಮೇಲುಗಡೆಯಲ್ಲಿ ಹಿಡುವಳಿದಾರನಿಗೆ ಭೂಮಿಯನ್ನು ಕೊಟ್ಟಂತಹ ಸರದಾರನಿಗೆ ಭೂಮಿಯನ್ನು ಕೊಟ್ಟಂತಹ ಕುಲೀನನಿಗೆ ಭೂಮಿಯನ್ನು ಕೊಟ್ಟಂತಹ ರಾಜ. ಈ ಥರ ಒಂದು ಶ್ರೇಣೀಕೃತ ಅರ್ಥವ್ಯವಸ್ಥೆಯನ್ನು ನಾವು ನೋಡ್ತೀವಿ. ಇದು ಆರಂಭದಲ್ಲಿ ನಾವು ತಿಳ್ಕೋಬೇಕಾದಂತಹ ಅಂಶ. ಬಹಳ ಸರಳವಾಗಿ ಇಷ್ಟು ನೆನಪಲ್ಲಿಟ್ಕೊಳ್ಳೋಣ. ಊಳಿಗಮಾನ್ಯ ವ್ಯವಸ್ಥೆ ಅನ್ನೋದು ಒಂದು ಪ್ರಬಲ ರಾಜಪ್ರಭುತ್ವದ ಅನುಪಸ್ಥಿತಿಯಲ್ಲಿ ಹುಟ್ಟಿಕೊಂಡಂತಹ ಒಂದು ಪರ್ಯಾಯ ವ್ಯವಸ್ಥೆ, ಒಂದು ಬದಲಿ ವ್ಯವಸ್ಥೆ. ಈ ಬದಲಿ ವ್ಯವಸ್ಥೆ ಎಲ್ಲಿ ಹುಟ್ಕೊಳ್ತು ಅಂದರೆ ಪಶ್ಚಿಮ ಯುರೋಪ್ನಲ್ಲಿ 5ನೇ ಶತಮಾನದಿಂದ 12ನೇ ಶತಮಾನದವರೆಗೆ ರೋಮನ್ ಸಾಮ್ರಾಜ್ಯದ ಅವನತಿಯಿಂದ ಆರಂಭ, ರಾಷ್ಟ್ರೀಯ ಪ್ರಭುತ್ವಗಳ ಉದಯದೊಂದಿಗೆ ಅಂತ್ಯ. ಒಂದು ಕೇಂದ್ರೀಕೃತವಾದ ಆಡಳಿತ ಮತ್ತು ಭೂ ಆಧಾರಿತ ಅರ್ಥವ್ಯವಸ್ಥೆ, ಮಾಲೀಕತ್ವ ಮತ್ತು ಉಳುಮೆ ಆಧಾರಿತ ಶ್ರೇಣೀಕೃತ ವ್ಯವಸ್ಥೆ. ಜರ್ಮನ್ ಭಾಷೆಯ ಫ್ಯೂಡ್ ಎಂಬ ಪದದಿಂದ ಬಂದಿದೆ. ಭೂಮಿಯ ಒಂದು ಸಣ್ಣ ತುಂಡು ಎಂಬ ಅರ್ಥವನ್ನು ಕೊಡುತ್ತದೆ. ಊಳಿಗಮಾನ್ಯ ಪದ್ಧತಿಯ ಶ್ರೇಣೀಕೃತ ವ್ಯವಸ್ಥೆ ಇದು ಬಹಳ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೋಬೇಕಾದ ಭಾಗ. ಊಳಿಗಮಾನ್ಯ ವ್ಯವಸ್ಥೆಯ ಶ್ರೇಣೀಕೃತ ವ್ಯವಸ್ಥೆಯ ಅತ್ಯಂತ ಮೇಲ್ಗಡೆಯಲ್ಲಿ ರಾಜ ಇರ್ತಿದ್ದ. ರಾಜನ ನಂತರದಲ್ಲಿ ಕುಲೀನರಿರ್ತಿದ್ರು. ಕುಲೀನರ ನಂತರ ಸರದಾರರಿರ್ತಿದ್ರು. ಸರದಾರರ ನಂತರ ಹಿಡುವಳಿದಾರರಿರ್ತಿದ್ರು, ವ್ಯಾಸಲ್ಸ್ ಅಂತ ಅವರನ್ನು ಕರೀತಾರೆ. ಆಮೇಲೆ ಸರ್ಫ್ ಅಂದರೆ ಯಾರು ಅಂತಂದರೆ ರೈತರು ಮತ್ತು ಜೀತದಾಳುಗಳಿರ್ತಿದ್ರು. ಹಾಗಾದರೆ ಈ ಶ್ರೇಣೀಕೃತ ವ್ಯವಸ್ಥೆ ಹೇಗೆ ಬಂತು ಅಂತ ಕೇಳಿದರೆ, ಈ ಊಳಿಗಮಾನ್ಯ ವ್ಯವಸ್ಥೆ ಹುಟ್ಕೊಂಡಂತಹ ಸಂದರ್ಭ ರೋಮನ್ ಸಾಮ್ರಾಜ್ಯದ ಅವನತಿಯ ನಂತರ ಯುರೋಪಿನಲ್ಲಿ ಜರ್ಮನಿಯ ಅನಾಗರಿಕ ಬುಡಕಟ್ಟುಗಳ ಅವ್ಯಾಹತವಾದ ದಾಳಿ ಆಗತ್ತೆ. ಆ ದಾಳಿಯಿಂದ ಇಡೀ ರಾಜವ್ಯವಸ್ಥೆಯ ಬುಡವೇ ಕಂಪಿಸಲಿಕ್ಕೆ ಶುರುವಾಗತ್ತೆ. ರಾಜವ್ಯವಸ್ಥೆ ಅಲ್ಲೋಲ ಕಲ್ಲೋಲ ಆಗತ್ತೆ. ಆಗ ಎಲ್ಲರೂ ತಮ್ಮ ರಕ್ಷಣೆಗಾಗಿ ಪರಸ್ಪರ ಅವಲಂಬಿತರಾಗಿ ರಕ್ಷಣೆ ಮತ್ತು ಸೇವೆಯ ಆಧಾರಿತ ಒಪ್ಪಂದದಲ್ಲಿ ಒಳಪಡ್ತಾರೆ. ಆಗ ಹುಟ್ಕೊಳ್ಳುತ್ತೆ ಊಳಿಗಮಾನ್ಯ ವ್ಯವಸ್ಥೆ. ಇಲ್ಲಿ ರಾಜ ಏನು ಮಾಡ್ತಾನೆ ಅಂತ ಕೇಳಿದರೆ, ಆತ ತನ್ನ ಭೂಮಿಯನ್ನು, ಒಂದು ವಿಶಾಲವಾದ ಭೂಮಿಯನ್ನು ರಾಜ ಏನು ಮಾಡ್ತಾನೆ ಅಂತಂದರೆ ತನ್ನೊಬ್ಬನಿಂದ ಅದನ್ನು ಆಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅದನ್ನು ಭೂಮಿಯನ್ನು ಹಂಚಿಕೆ ಮಾಡ್ತಾನೆ. ಯಾರಿಗೆ ಹಂಚಿಕೆ ಮಾಡ್ತಾನೆ ಅಂತಂದರೆ ಕುಲೀನರಿಗೆ ಮತ್ತು ಸರದಾರರಿಗೆ ಅದನ್ನು ಆತ ಹಂಚಿಕೆ ಮಾಡ್ತಾನೆ. ನೈಟ್ಸ್ ಆ್ಯಂಡ್ ನೊಬೆಲ್ಸ್ ಅಂತ ಕರಿತೀವಿ ಅವರನ್ನು. ಅವರಿಗೆ ಈ ಭೂಮಿಯನ್ನು ಹಂಚ್ತಾನೆ ರಾಜ. ಅಲ್ಲಿಗೆ ರಾಜನಿಂದ ಭೂಮಿ ಹಂಚಿಕೆಯಾಗಿದೆ ಕುಲೀನರಿಗೆ, ಸರದಾರರಿಗೆ. ಕುಲೀನರು ಸರದಾರರು ಆ ಭೂಮಿಯನ್ನು ಏನು ಮಾಡ್ತಾರೆ ಅಂತಂದರೆ ಹಿಡುವಳಿದಾರರಿಗೆ ಹಂಚ್ತಾರೆ. ಅಲ್ಲಿಗೆ ಭೂಮಿ ರಾಜನಿಂದ ಕುಲೀನರಿಗೆ, ಸರದಾರರಿಗೆ ಹಂಚಿಕೆಯಾದ ಭೂಮಿ ಸರದಾರರು ಮತ್ತು ಹಿಡುವಳಿದಾರರಿಗೆ ಹಂಚಿಕೆಯಾಗಿದೆ. ರಾಜನಿಂದ ಕುಲೀನರಿಗೆ ಅಥವಾ ಸರದಾರರಿಗೆ, ಕುಲೀನರು ಮತ್ತು ಸರದಾರರಿಂದ ಯಾರಿಗೆ? ಹಿಡುವಳಿದಾರನಿಗೆ ಹಂಚಿಕೆಯಾಗತ್ತೆ. ಹಿಡುವಳಿದಾರರು ಈ ಭೂಮಿಯನ್ನು ಏನು ಮಾಡ್ತಾರೆ ಅಂತಂದರೆ ರೈತರು ಅಥವಾ ಜೀತದಾಳುಗಳಿಗೆ ಹಂಚಿಕೆ ಮಾಡ್ತಾರೆ. ಭೂಮಿಯ ಮಾಲೀಕ ರಾಜನಾದರೂ ಅದನ್ನು ಉಳುಮೆ ಮಾಡೋರು ಯಾರು ಅಂತ ಕೇಳಿದರೆ ರೈತರು ಮತ್ತು ಜೀತದಾಳುಗಳು. ಈ ರೈತರು ಮತ್ತು ಜೀತದಾಳುಗಳು ನೇರವಾಗಿ ರಾಜನಿಂದ ಪಡ್ಕೊಂಡಿದ್ದಾರೆಯೇ ಭೂಮಿಯನ್ನು? ಇಲ್ಲ. ಅವರು ಪಡ್ಕೊಂಡಿದ್ದು ಯಾರಿಂದ? ಹಿಡುವಳಿದಾರನಿಂದ. ಹಿಡುವಳಿದಾರರು ಅವರ ಭೂಮಿಯನ್ನು ಪಡ್ಕೊಂಡಿದ್ದು ರಾಜನಿಂದಲೇ? ಇಲ್ವೇ ಇಲ್ಲ, ಸರದಾರರಿಂದ ಅಥವಾ ಕುಲೀನರಿಂದ. ಈ ರೀತಿಯ ಒಂದು ಶ್ರೇಣೀಕೃತ ವ್ಯವಸ್ಥೆ ಇತ್ತು. ಈ ವ್ಯವಸ್ಥೆಯಲ್ಲಿ ಅಂತಿಮವಾಗಿ ರೈತ ಅಥವಾ ಜೀತದಾಳು ಅಥವಾ ಸರ್ಫ್ ಅವರು ಭೂಮಿಯನ್ನು ಉಳುಮೆ ಮಾಡ್ತಾ ಇದ್ದಂತಹ ಜನ. ಇಲ್ಲಿ ಶ್ರೇಣೀಕೃತ ಏಣಿ ವ್ಯವಸ್ಥೆಯಲ್ಲಿ ನೆನಪಿಟ್ಕೊಳ್ಳಿ ಯಾರು ಇರ್ತಾರೆ ಅಂತ: ರಾಜ, ಕುಲೀನ, ಸರದಾರ, ಹಿಡುವಳಿದಾರ, ರೈತ ಅಥವಾ ಜೀತದಾಳು. ಈ ಜೀತದಾಳುಗಳು ಹೇಗಿದ್ದರು ಅಂತ ಕೇಳಿದರೆ 3 ರೀತಿಯ ಜೀತದಾಳುಗಳಿದ್ದರು. ಕೆಲವು ಜೀತದಾಳುಗಳೇನಿದ್ದಾರೆ ಅವರು ಸ್ವತಂತ್ರರಾಗಿದ್ದರು. ಇನ್ನು ಕೆಲವರು ಹೇಗಿದ್ರಪ್ಪ ಅಂತಂದರೆ ನಿಗ್ರಹಿತ ರೈತರಾಗಿದ್ದರು. ರೈತರಾಗಿ ಅವರು ನಿಗ್ರಹಕ್ಕೆ ಒಳಗಾದಂಥವ್ರು. ಕೆಲವರು ಸ್ವತಂತ್ರರು. ಇನ್ನು ಕೆಲವರು ಹೇಗಿದ್ದರು ಅಂತಂದರೆ ಕಾರ್ಮಿಕರು. ಈ ರೀತಿಯ 3 ರೀತಿಯ ಜೀತದಾಳುಗಳು ಇದ್ದರು. ಸ್ವತಂತ್ರರಿದ್ದರು, ನಿಗ್ರಹಿತ ರೈತರಿದ್ದರು, ಹಾಗೆಯೇ ಕಾರ್ಮಿಕರು ಕೂಡ ಇದ್ದರು ಅಂತ ನೋಡ್ತೀವಿ. ಹೀಗೆ ಊಳಿಗಮಾನ್ಯ ವ್ಯವಸ್ಥೆಯಲ್ಲಿ ಹಂಚಿಕೆಯಾದಂತಹ ಭೂಮಿಯನ್ನು ನಾವು ನೋಡ್ತೀವಿ. ಯಾಕೆ ಈ ಹಂಚಿಕೆಯನ್ನು ಮಾಡಬೇಕಾಯಿತು ಅಂತ ಕೇಳಿದರೆ, ಜರ್ಮನಿಯ ಅನಾಗರಿಕ ಮತ್ತು ಕ್ರೂರ ಬುಡಕಟ್ಟು ಜನಾಂಗದ ದಾಳಿಯ ಸಂದರ್ಭದಲ್ಲಿ ಸಣ್ಣ ಸಣ್ಣ ಭೂಮಿಯ ಒಡೆಯರೇನು ಮಾಡಿದ್ರು?
ತಮ್ಮ ಭೂಮಿಯನ್ನು ಕಳ್ಕೊಳ್ತೀವೋ ಅನ್ನುವ ಒಂದು ಹೆದರಿಕೆಯಲ್ಲಿ ತಮ್ಮ ಭೂಮಿಯನ್ನು ಭೂ ಮಾಲೀಕನಿಗೆ ಕೊಟ್ಟರು. ಭೂಮಾಲೀಕ ಆ ಎಲ್ಲ ಭೂಮಿಯನ್ನು ಪಡ್ಕೊಂಡ. ಅನೇಕ ಭೂಮಾಲೀಕರಿದ್ದರು. ಆ ಎಲ್ಲ ಭೂಮಾಲೀಕರು ತಮ್ಮ ಭೂಮಿಯನ್ನು ಆಮೇಲೆ ಹಿಡುವಳಿದಾರರಿಗೆ ಹಂಚುತ್ತಾರೆ. ಹಿಡುವಳಿದಾರರು ಅದನ್ನು ರೈತರಿಗೆ ಹಂಚ್ತಾರೆ. ರೈತರ ಮೂಲಕ ಉಳುಮೆಯನ್ನು ಮಾಡಿಸ್ತಾರೆ. ಆದರೆ ಆ ಎಲ್ಲ ಭೂಮಿ ಯಾರಿಗೆ ಸೇರಿದ್ದು ಅಂತ ಕೇಳಿದರೆ ರಾಜನಿಗೆ ಸೇರಿದ್ದು ಅನ್ನೋದನ್ನು ನೆನಪಿಟ್ಕೊಳ್ಬೇಕು. ಇಲ್ಲಿ ಪರಸ್ಪರ ಅವಲಂಬನೆ ಇತ್ತು. ಸಣ್ಣ ಭೂಮಾಲೀಕರಿಗೆ ರಕ್ಷಣೆಯ ಅವಶ್ಯಕತೆ ಇತ್ತು, ಹಾಗೆ ಇದನ್ನು ದೊಡ್ಡ ಭೂಮಾಲೀಕರಿಗೆ ಕೊಟ್ಟರು. ಭೂಮಾಲೀಕರಿಗೆ ತಮ್ಮ ಭೂಮಿಯನ್ನೆಲ್ಲ ಉಳುಮೆ ಮಾಡುವುದಕ್ಕೆ ಹಿಡುವಳಿದಾರರ ಅವಶ್ಯಕತೆ ಇತ್ತು, ರೈತರ ಅವಶ್ಯಕತೆ ಇತ್ತು. ಹೀಗೆ ಪರಸ್ಪರ ಅವಲಂಬನೆಯಿಂದ ಹುಟ್ಟಿಕೊಂಡಿದ್ದು ರಾಜತ್ವದ ದೌರ್ಬಲ್ಯದಲ್ಲಿ ಒಂದು ಪರ್ಯಾಯ ವ್ಯವಸ್ಥೆಯಾಗಿ ಹುಟ್ಟುಕೊಂಡಿದ್ದು ಊಳಿಗಮಾನ್ಯ ವ್ಯವಸ್ಥೆ. ಹಿಡುವಳಿದಾರಿಕೆ ಬಹಳ ಮುಖ್ಯವಾಗಿ ಒಂದು ವಿಷಯವನ್ನು ನಾವು ನೆನಪಿಟ್ಕೋಬೇಕು. ರಾಜ ಕೆಲವರಿಗೆ ಭೂಮಿಯನ್ನು ಕೊಡುಗೆಯಾಗಿ ಕೊಡುತ್ತಿದ್ದ. ಆ ಭೂಮಿಯನ್ನು ಜಾಗೀರು ಎನ್ನುತ್ತಿದ್ದರು. ಕೇಳ್ತಾರೆ ಈ ಪ್ರಶ್ನೆಯನ್ನು, ಜಾಗೀರು ಎಂದರೇನು? ರಾಜ ಕೆಲವರಿಗೆ ಭೂಮಿಯನ್ನು ಉಡುಗೊರೆಯಾಗಿ ಕೊಡುತ್ತಿದ್ದ. ಆ ಭೂಮಿಯನ್ನು ಜಾಗೀರು ಅಂತ ಕರೀತಿದ್ರು. ಹಾಗಾದರೆ ಆ ಭೂಮಿಯನ್ನು ಪಡೆದಂಥ ವ್ಯಕ್ತಿಗೆ ಏನಂತ ಕರೀತಾರೆ? ಹಿಡುವಳಿದಾರ ಅಂತ ಕರೀತಿದ್ರು. ಯಾರು ರಾಜರಿಂದ ಭೂಮಿಯನ್ನು ಸ್ವೀಕರಿಸಿದಾನೋ ಅವನಿಗೆ ಹಿಡುವಳಿದಾರ ಅನ್ನೋದಾಗಿ ಕರಿತಾ ಇದ್ರು. ಭೂಮಿಯನ್ನು ಜಾಗೀರು ಅಥವಾ ಫೀಫ್ ಅಂತ ಕರೀತಾರೆ. ಹಿಡುವಳಿದಾರನಿಗೆ ವ್ಯಾಸಲ್ಸ್ ಅಂತ ಕರೀತಾರೆ. ಇವೆರಡು ಕಾನ್ಸೆಪ್ಟ್ಗಳು ಈ ಪಾಠದಲ್ಲಿ ತುಂಬ ಮುಖ್ಯ. ರಾಜ ಕೆಲವರಿಗೆ ಭೂಮಿಯನ್ನು ಕೊಡುಗೆಯಾಗಿ ನೀಡುತ್ತಿದ್ದ. ಆ ಭೂಮಿಯನ್ನು ಪಡೆದವರೇ ಆ ಭೂಮಿಯನ್ನು, ಆ ಕೊಡುಗೆಯಾಗಿ ಕೊಡಲ್ಪಟ್ಟಂತಹ ಭೂಮಿ ಏನಿದೆ ಅದು ಜಾಗೀರು. ಭೂಮಿಯನ್ನು ಸ್ವೀಕರಿಸಿದವ ಹಿಡುವಳಿದಾರ. ಇದನ್ನು ನೆನಪಲ್ಲಿಟ್ಟುಕೊಂಡಿರಿ. ಇಲ್ಲಿ ಒಂದು ವಿಶೇಷ ವ್ಯವಸ್ಥೆಯನ್ನು ನಾವು ನೋಡಬೇಕು. ಒಂದು ವಿಶೇಷ ಸಮಾರಂಭವನ್ನು ರಾಜ ಏರ್ಪಡಿಸ್ತಿದ್ದ. ಆ ಸಮಾರಂಭದಲ್ಲಿ ಆತ ಹಿಡುವಳಿದಾರನಿಗೆ ಭೂಮಿಯನ್ನು ಕೊಡ್ತಿದ್ದ. ಹಿಡುವಳಿದಾರ ಶಾಸನೀಯ, ಕಾರ್ಯಾಂಗೀಯ, ನ್ಯಾಯಾಂಗೀಯ ಕೆಲಸಗಳಲ್ಲಿ ರಾಜನಿಗೆ ಸಹಾಯವನ್ನು ಮಾಡ್ತಿದ್ದ. ಒಂದು ವೇಳೆ ರಾಜ ಶತ್ರುವಿನ ವಶವಾದರೆ ಶತ್ರುವಿನಿಂದ ಅವನನ್ನು ಬಿಡಿಸಿಕೊಳ್ಳೋದಕ್ಕೋಸ್ಕರ ಅಗತ್ಯವಾದ ಹಣವನ್ನು ಹಿಡುವಳಿದಾರ ಸಂಗ್ರಹಿಸಬೇಕಿತ್ತು. ರಾಜ ತನ್ನ ಮಗನನ್ನು ಸರದಾರನನ್ನಾಗಿ ಆಯ್ಕೆ ಮಾಡಿದಾಗ ಹಿಡುವಳಿದಾರ ಅಲ್ಲಿದ್ದು ಅವನಿಗೆ ಉಡುಗೊರೆಯನ್ನು ಕೊಡಬೇಕಿತ್ತು. ರಾಜನ ಮಕ್ಕಳ ಮದುವೆಯ ಸಂದರ್ಭದಲ್ಲಿ ಹಿಡುವಳಿದಾರ ಉಪಸ್ಥಿತನಿರಬೇಕಿತ್ತು, ಉಡುಗೊರೆಯನ್ನು ಕೊಡಬೇಕಿತ್ತು. ಹಿಡುವಳಿದಾರನಿಗೆ ರಾಜ ರಕ್ಷಣೆಯನ್ನು ಕೊಡ್ತಿದ್ದ, ಹಾಗೂ ಹಿಡುವಳಿದಾರ ಸೇವೆಯನ್ನು ಕೊಡುವಂತಹ ಭರವಸೆಯನ್ನು ನೀಡುತ್ತಿದ್ದ. ಈ ರೀತಿಯಾಗಿ ರಾಜ ಮತ್ತು ಹಿಡುವಳಿದಾರರ ನಡುವೆ ಒಂದು ಒಪ್ಪಂದ ಏರ್ಪಟ್ಟಿತ್ತು ಈ ಊಳಿಗಮಾನ್ಯ ವ್ಯವಸ್ಥೆಯಲ್ಲಿ. ಹಾಗಾದರೆ ಈ ಊಳಿಗಮಾನ್ಯ ವ್ಯವಸ್ಥೆ ಹೇಗೆ ಬೆಳವಣಿಗೆಯನ್ನು ಹೊಂದಿತ್ತು ಅಂತ ನೋಡ್ತಾ ಬಂದರೆ, ರಾಜನ ದೌರ್ಬಲ್ಯ, ರೋಮನ್ ಸಾಮ್ರಾಜ್ಯದ ಅವನತಿಯ ನಂತರ ರಾಜ ದುರ್ಬಲನಾದ. ಯಾಕೆ ಅಂತಂದರೆ ರಾಜನಿಗೆ ಸೈನಿಕ ಸಾಮರ್ಥ್ಯಗಳಿರಲಿಲ್ಲ, ಹಾಗೂ ಕ್ರೂರ ಮತ್ತು ಬರ್ಬರ ಜರ್ಮನಿಯ ಅನಾಗರಿಕ ಬುಡಕಟ್ಟು ಜನಾಂಗಗಳ ದಾಳಿಯಿಂದಾಗಿ ರಾಜ ಬೇಸತ್ತು ಹೋಗ್ತಾನೆ, ರಾಜ ದುರ್ಬಲನಾಗ್ತಾನೆ. ಆ ದಾಳಿಯನ್ನು ಎದುರಿಸೋದಕ್ಕೆ ರಾಜನಿಗೆ ಆಗಲ್ಲ. ಆಗ ಪ್ರಾಂತೀಯ ಅಧಿಕಾರಿಗಳು ಸ್ವತಂತ್ರರಾಗ್ತಾರೆ, ಹಾಗೂ ಅವರಿಗೆ ಭೂಮಾಲೀಕರು, ಹಿಡುವಳಿದಾರರು ನಿಷ್ಠರಾಗ್ತಾರೆ. ಹಾಗೆ ಆ ವ್ಯವಸ್ಥೆ ಮುಂದುವರ್ಕೊಂಡು ಹೋಗುತ್ತೆ. ರಾಜನ ದೌರ್ಬಲ್ಯವೇ ಊಳಿಗಮಾನ್ಯ ವ್ಯವಸ್ಥೆಯ ಬೆಳವಣಿಗೆಗೆ ಮೊದಲನೆಯ ಕಾರಣ. ಯಾಕೆ ರಾಜ ದುರ್ಬಲನಾದ? ಇಲ್ಲೇ ಉತ್ತರ ಇದೆ. ಯಾಕೆ ರಾಜ ದುರ್ಬಲನಾದ ಅಂತಂದರೆ ಜರ್ಮನಿಯ ಅನಾಗರಿಕ ಬುಡಕಟ್ಟುಗಳ ದಾಳಿ, ಆ ದಾಳಿಯನ್ನು ಎದುರಿಸುವಲ್ಲಿ ರಾಜನ ವಿಫಲತೆ, ಪರಿಣಾಮ ರಾಜನ ದೌರ್ಬಲ್ಯ, ಪ್ರಾಂತೀಯ ಅಧಿಕಾರಿಗಳು ಪ್ರಬಲರಾಗೋದಕ್ಕೆ ಕಾರಣ ಆಯಿತು. ಅದನ್ನೇ ನಾವಿಲ್ಲಿ ಭೂಮಾಲೀಕರ ಪ್ರಾಬಲ್ಯ ಅಂತ ಹೇಳ್ತೀವಿ. ಭೂಮಾಲೀಕರು ರಾಜನ ದೌರ್ಬಲ್ಯವನ್ನು ಲಾಭವಾಗಿ ಬೆಳೆಸಿಕೊಂಡ ಭೂಮಾಲೀಕರು ಪ್ರಬಲರಾಗ್ತಾರೆ, ಹಾಗೂ ಭೂಮಾಲೀಕರಿಗೆ ಹಿಡುವಳಿದಾರರು, ರೈತರು ತಮ್ಮ ನಿಷ್ಠೆಯನ್ನು ವ್ಯಕ್ತಪಡಿಸ್ತಾರೆ. ಹಾಗೆ ಭೂಮಾಲೀಕರ ಪ್ರಾಬಲ್ಯದಿಂದಾಗಿ ಈ ಊಳಿಗಮಾನ್ಯ ವ್ಯವಸ್ಥೆ ಮುಂದುವರ್ಕೊಂಡು ಹೋಗುತ್ತೆ. ರಾಜ ತನ್ನ ದೌರ್ಬಲ್ಯದಿಂದಾಗಿ ತನ್ನ ಕಾರ್ಯಾಡಳಿತಕ್ಕಾಗಿ, ತನ್ನ ಯಾವತ್ತೂ ಸುವ್ಯವಸ್ಥಿತ ಆಡಳಿತಕ್ಕಾಗಿ ಭೂಮಾಲೀಕರನ್ನು ಅವಲಂಬಿಸಿಕೊಳ್ಳುವಂತಾಗತ್ತೆ. ಹಾಗಾಗಿ ಈ ಪದ್ಧತಿ ಮುಂದುವರಿಯುತ್ತೆ. ಪರಸ್ಪರ ಅವಲಂಬನೆ ನಾವು ಏಣೀಕೃತ ಶ್ರೇಣಿ ವ್ಯವಸ್ಥೆಯಲ್ಲಿ ನೋಡಿದ್ದೀವಿ. ರಾಜ ಕುಲೀನರನ್ನ ಸರದಾರರಿಗೆ ಭೂಮಿಯನ್ನು ಕೊಟ್ಟಿದ್ದ ಮತ್ತು ಅವರಿಬ್ಬರು ಪರಸ್ಪರ ಅವಲಂಬಿತರಾಗಿದ್ದರು. ಹಾಗೆ ಕುಲೀನ ಸರದಾರ ಹಿಡುವಳಿದಾರರಿಗೆ ಭೂಮಿಯನ್ನು ಕೊಟ್ಟಿದ್ದರು, ಅವರು ಪರಸ್ಪರ ಅವಲಂಬಿತರಾಗಿದ್ದರು. ಹಿಡುವಳಿದಾರ ರೈತರಿಗೆ ಅಥವಾ ಕಾರ್ಮಿಕರಿಗೆ ಭೂಮಿಯನ್ನು ಕೊಟ್ಟಿದ್ದ, ಅವರು ಕೂಡ ಪರಸ್ಪರ ಅವಲಂಬಿತರಾಗಿದ್ದರು. ಪರಸ್ಪರ ಅವಲಂಬನೆ ಇಂದಾಗಿ ಈ ಊಳಿಗಮಾನ್ಯ ವ್ಯವಸ್ಥೆ ಬೆಳವಣಿಗೆ ಹೊಂದಿತು. ಯಾಕೆ ರಾಜ ದುರ್ಬಲನಾದ ಅನ್ನೋದಕ್ಕೆ ಮತ್ತೊಂದು ಕಾರಣ ಏನು ಅಂತಂದರೆ ಮೂಲ ಸೌಕರ್ಯಗಳ ಕೊರತೆ ಇತ್ತು.
ಆಗಿನ ಯುರೋಪ್ನಲ್ಲಿ ಮೂಲಭೂತ ಅವಶ್ಯಕತೆಗಳಾದಂತಹ ರಸ್ತೆಗಳಾಗಲಿ, ಸೇತುವೆಗಳಾಗಲಿ ಅಥವಾ ಹಣಕಾಸಿನ ಸೌಲಭ್ಯವಾಗಲಿ ಇರಲಿಲ್ಲ. ಈ ಮೂಲ ಸೌಕರ್ಯಗಳ ಕೊರತೆ ಕೂಡ ಒಂದು ಕಾರಣ. ಇನ್ನು ಭೂ ಆಧಾರಿತ ಕೃಷಿ ವ್ಯವಸ್ಥೆ, ಕೈಗಾರಿಕೆಗಳು ಇರಲಿಲ್ಲ, ಕೃಷಿಯನ್ನೇ ಮುಖ್ಯವಾಗಿ ಅವಲಂಬಿಸಿಕೊಂಡಿದ್ರು. ಹಾಗಾಗಿ ಊಳಿಗಮಾನ್ಯ ಪದ್ಧತಿ ಬೆಳವಣಿಗೆಯನ್ನು ಹೊಂದಿತು. ಯಾಕೆ ಭೂ ಆಧಾರಿತ ಕೃಷಿ ವ್ಯವಸ್ಥೆ ಇತ್ತು ಅಂತಂದರೆ ಕೈಗಾರಿಕೆಗಳು ಅಭಾವ ಇತ್ತು ಅಂತ ನಾವು ನೋಡ್ತೀವಿ. ಇವಿಷ್ಟು ಈ ಭಾಗದಲ್ಲಿ ಊಳಿಗಮಾನ್ಯ ವ್ಯವಸ್ಥೆಯ ಶ್ರೇಣೀಕೃತ ವ್ಯವಸ್ಥೆ, ಊಳಿಗಮಾನ್ಯ ವ್ಯವಸ್ಥೆಯ ಅರ್ಥ, ವ್ಯಾಖ್ಯೆ, ಎಲ್ಲಿ ಹುಟ್ಕೊಳ್ತು, ಜಾಗೀರು ಮತ್ತು ಹಿಡುವಳಿದಾರ ಅಂದರೆ ಏನು, ಈ ಎಲ್ಲ ವಿಷಯಗಳು ತುಂಬ ಮುಖ್ಯ. ಏಣಿ ಶ್ರೇಣಿ ಬಹಳ ಮುಖ್ಯ. ಏಣಿ ಶ್ರೇಣಿಯಲ್ಲಿ ಮೇಲ್ಗಡೆ ರಾಜ, ಆಮೇಲೆ ಕುಲೀನ, ಆಮೇಲೆ ಸರದಾರ, ಆಮೇಲೆ ಹಿಡುವಳಿದಾರ, ಆಮೇಲೆ ರೈತ ಮತ್ತು ಕಾರ್ಮಿಕ. ಫ್ಯೂಡ್ ಎಂಬ ಪದ ಜರ್ಮನ್ ಭಾಷೆ, ಭೂಮಿಯ ಒಂದು ತುಂಡು ಎಂಬ ಅರ್ಥವನ್ನು ಕೊಡುತ್ತೆ. ಯಾರು ರಾಜನಿಂದ ಭೂಮಿಯನ್ನು ಪಡ್ಕೊಂಡ್ರೋ ಅವನು ಹಿಡುವಳಿದಾರ. ರಾಜ ಭೂಮಿಯನ್ನು ಉಡುಗೊರೆಯಾಗಿ ಕೊಡ್ತಾ ಇದ್ದ, ಆ ಭೂಮಿಗೆ ಹೆಸರು ಜಾಗೀರು. ಇವಿಷ್ಟು ಈ ಭಾಗದ ಅತಿ ಮುಖ್ಯವಾದ ಅಂಶಗಳು. ಇದೊಂದು ಭೂ ಆಧಾರಿತ ಮಾಲೀಕತ್ವ ಮತ್ತು ಉಳುಮೆ ಆಧಾರಿತ ಶ್ರೇಣೀಕೃತವಾದಂತಹ ಒಂದು ಅರ್ಥವ್ಯವಸ್ಥೆ ಅನ್ನೋದು ನಿಮ್ಮ ಗಮನದಲ್ಲಿ ಇರಲಿ. ಓಕೆ, ಥ್ಯಾಂಕ್ ಯು.